ಬೆಂಗಳೂರಿನಲ್ಲಿ ಮೇಘಾಲಯ ಮಹಿಳೆ ಅನುಮಾನಾಸ್ಪದವಾಗಿ ಸಾವು. ಫ್ಯಾನಿಗೆ ನೇಣು ಬಿಗಿದುಕೊಂಡು ಅಗತಾ ಬೈತಿಯಂಗುಂ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮೂಲತಃ ಮಣಿಪುರದವರು. ಅವರು ನವಾಜ್ ಶರೀಫ್ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ದರು ಕಳೆದ 3 ವರ್ಷಗಳಿಂದ. ಅಗತಾ ಬೈತಿಯಂಗುಂ ಇವರು ಫ್ಯಾನಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 3 ವರ್ಷದಿಂದ ಅವರು ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ದರು. ಮಣಿಪುರ ಮೂಲದ ನವಾಜ್ ಶರೀಫ್ ಜೊತೆ ಲಿವಿಂಗ್ನಲ್ಲಿ ಇದ್ದರು. 20 ವರ್ಷ ನವಾಜ್ ಜೊತೆಗೆ 36 ವರ್ಷದ ಅಗತಾ ಪ್ರೀತಿ ಪ್ರೇಮ ಅಂತ ಓಡಾಡಿಕೊಂಡು ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ದರು. ವಯಸ್ಸಿನ ಅಂತರದ ಕಾರಣ ಇಬ್ಬರ ಮಧ್ಯೆ ಗಲಾಟೆ ಮನಸ್ತಾಪ ಆಗ್ತಾ ಇತ್ತು. ನವಾಜ್ ಮೇಲೆ ಅನುಮಾನದಿಂದ ಜಗಳ ಮಾಡ್ತಾ ಇದ್ರು ಅಗತಾ. ಈಗ ಅಗತಾ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಮೂಲತಃ ಮೇಘಾಲಯದವರು ಇವರು. ನೋಡಿ, ನಾವು ಭಾವಚಿತ್ರದಲ್ಲಿ ತೋರಿಸ್ತಾ ಇದೀವಲ್ಲ, ಬ್ಲರ್ ಮಾಡಿ, ಇವರೇ ಸೂಸೈಡ್ ಮಾಡ್ಕೊಂಡಿದ್ದಾರೆ. 36 ವರ್ಷದ ಅಗತಾ ಮಣಿಪುರ ಮೂಲದ ನವಾಜ್ ಶರೀಫ್ ಜೊತೆ ಲಿವಿಂಗ್ನಲ್ಲಿ ಇದ್ದರು. 3 ವರ್ಷದಿಂದ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ದರು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಚಂದ್ರು, ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ದಂಥ ಅಗತಾ ಈಗ ಆತ್ಮಹತ್ಯೆ ಮಾಡಿಕೊಂಡ್ರು ಅಂಥದ್ದು ಪ್ರಮುಖವಾದಂಥ ಕಾರಣ ಏನು ಸಿಗ್ತಾ ಇದೆ? ಎಲ್ಲಾಗಿರುವಂಥದ್ದು ಘಟನೆ? ಖಂಡಿತವಾಗಿಯೂ ಮಧು, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಗತಾ ಏನಿದ್ದಾಳೆ, ಈಕೆ 36 ವರ್ಷದ ಒಂದು ಮಹಿಳೆ ಆಗಿರ್ತಾಳೆ. ಜೊತೆಗೆ 20 ವರ್ಷದ ಏನು ನವಾಜ್ ಶರೀಫ್ ಅನ್ನುವಂಥವನು, ಈತನು ಕೂಡ ಮೇಘಾಲಯದ ಒಂದು ಮೂಲದವನಾಗಿರ್ತಾನೆ. ಅವರಿಬ್ಬರು ಕೂಡ ಲಿವಿಂಗ್ ಅಲ್ಲಿ ಇರ್ತಾರೆ. ಅದಾದ ನಂತರ ಈ ವಯಸ್ಸಿನ ಅಂತರದಿಂದ ಸಾಕಷ್ಟು ಒಂದು ಜಗಳಗಳು ಕೂಡ ಆಗ್ತಾ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಆಕೆ ಈತನಿಗೆ ಮದುವೆ ಆಗುವಂತೆ ಒತ್ತಡವನ್ನು ಕೂಡ ಹಾಕ್ತಾ ಇದ್ರು ಅನ್ನುವಂತಹ ಒಂದು ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಕಳೆದ ವಾರ ಕೂಡ ಸಾಕಷ್ಟು ಗಲಾಟೆ ಆಗಿರುತ್ತೆ. ಈ ಗಲಾಟೆ ಆದ ನಂತರ ಆಕೆಯಿಂದ ದೂರ ಆಗ್ಲಿಕ್ಕೆ ಇಚ್ಛೆ ಪಟ್ಟಿದ್ದ. ಈ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಆಕೆ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ಇದೆ ಅನ್ನುವಂತಹದ್ದು ಸದ್ಯಕ್ಕೆ ಪೊಲೀಸರು ಹೇಳಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ನವಾಜ್ ಶರೀಫ್ ಏನಿಗಾಗಲೇ ಎಸ್ಕೇಪ್ ಆಗಿದ್ದಾನೆ, ಆತನಿಗಾಗಿ ಬಲೆ ಬೀಸಿ ಆತನನ್ನ ಕರೆತಂದು ವಿಚಾರಣೆ ಮಾಡಿದ ನಂತರವೇ ಈಕೆಯ ಆತ್ಮಹತ್ಯೆಗೆ ಸ್ಪಷ್ಟ ಒಂದು ಉತ್ತರ ಸಿಗಲಿದೆ. ಮಧು, ಧನ್ಯವಾದ ಚಂದ್ರು ನಿಮ್ಮ ಮಾಹಿತಿಗೆ.